ವ್ಯಕ್ತವಾಗಿದೆ. ಸುಳ್ಳು ವರದಿ ರೆಡಿ ಮಾಡಿಸ್ಬಿಟ್ರಾ ಅನ್ನೋ ಗುಮಾನಿ ಕೂಡ ಎದ್ದಿದೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ. ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ. ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಹೊಸ ಪಾಯಿಂಟ್ ಅನ್ನ ಇಲ್ಲಿ ಆಡ್ ಮಾಡಿದ್ದಾರೆ ನೋಡಿ. ಇಲ್ಲಿ ಹೈ ವಿಟ್ನೆಸ್ ಪ್ರತ್ಯಕ್ಷದರ್ಶಿ ಏನಿದ್ದಾರಲ್ಲ, ಕೊಲೆ ನಡೆದಂತ ಸಂದರ್ಭದ ಕಣ್ಣಾರೆ ಕಂಡಂತ ಒಬ್ಬ ಪ್ರತ್ಯಕ್ಷದರ್ಶಿ ಇದ್ನಲ್ಲ, ಆತನ ಹೇಳಿಕೆಯನ್ನು ಕೂಡ ಇವತ್ತು ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಸಿ ವಿ ನಾಗೇಶ್ ಅವರು. ಒಂದೊಂದು ಪಾಯಿಂಟ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ಇಲ್ಲಿ ದರ್ಶನ್ ಹೇಳಿಕೆ ಕೊಟ್ಟಿರೋದು ಚಪ್ಪಲಿನ ಧರಿಸಿದ್ದೆ ಅಂತೇಳಿ, ಪೊಲೀಸರು ಸೀಸ್ ಮಾಡಿರೋದು ಶೂವನ್ನ, ಪ್ರತ್ಯಕ್ಷದರ್ಶಿ ಕೂಡ ಹೇಳಿರೋದು ಶೂವನ್ನ. ಅಂದ್ರೆ ಇಲ್ಲಿ ದರ್ಶನ್ ಸ್ವಇಚ್ಛೆ ಹೇಳಿಕೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಐ ವಿಟ್ನೆಸ್ ಹೇಳಿರೋದು ಶೂವನ್ನ ಹಾಕೊಂಡಿದ್ರು ಅಂತೇಳಿ, ಪೊಲೀಸರು ಕೂಡ ಶೂವನ್ನ ಸೀಸ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಇದಕ್ಕೆಲ್ಲೂ ಕೂಡ ಸಾಮ್ಯತೆ ಕಂಡು ಬರ್ತಾ ಇಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ಪೊಲೀಸರು ಪ್ಲಾಂಟ್ ಮಾಡಿದ್ದಾರೆ ಅನ್ನೋದನ್ನ ಮತ್ತೊಮ್ಮೆ ಹೈಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಅವರು, ಸಿವಿಲ್ ಕೋರ್ಟ್ ಅಂದ್ರೆ ಲೋಯರ್ ಕೋರ್ಟ್ ನಲ್ಲಿ ಯಾವ ರೀತಿಯಾಗಿ ಅಂಶಗಳನ್ನ ಎತ್ತಿ ತೋರಿಸುವಂತ ಕೆಲಸವನ್ನ ಮಾಡಿದ್ರು. ನಾಗೇಂದ್ರ ಬಾಬು ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಕೋರ್ಟ್ ಮುಂಭಾಗದಿಂದ ನಮ್ಮ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಓಕೆ ನಾಗೇಂದ್ರ ಬಾಬು, ವಾಪಸ್ ಬರ್ತೀನಿ, ಹಾಗೆ ಸಂಪರ್ಕದಲ್ಲಿ ಈಗ ಶ್ರೀಪಾದ್ ಪಾಟೀಲ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶ್ರೀಪಾದ್ ಪಾಟೀಲ್, ರೆಗ್ಯುಲರ್ ಬೇಲ್ ಕೊಡಿಸುವಲ್ಲಿ ಸಿ ವಿ ನಾಗೇಶ್ ಅವರ ಪ್ರಬಲ ವಾದ ನಟ ದರ್ಶನ್ ಅವರ ಪರವಾಗಿ ಬಹಳ ಹೈಲೈಟ್ಸ್ ಇತ್ತು ಇವತ್ತು. ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳು, ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಶ್ರುತಿ, ಮುಖ್ಯವಾಗಿ ಅವರು ವಾದದ ಆರಂಭದಲ್ಲಿ ಹೇಳ್ತಾ ಇದ್ದದ್ದು ಏನಂತಂದರೆ, ಕಲ್ಪವೆಲ್ ಹೊಮಿಸೈಡ್ ಕೇಸ್ ಅಂತ ಇದನ್ನು ನಾವು ಯಾವ ರೀತಿ ಅಂಗೀಕಾರ ಮಾಡಬೇಕಾಗಿತ್ತು, ಅದನ್ನು ನಾವು ಯಾವ ರೀತಿ ತಗೋಬೇಕಾಗಿತ್ತು, ಆದರೆ ಇಲ್ಲಿ ಆಗಿದ್ದೇನು ಅಂದರೆ ಉದ್ದೇಶಪೂರ್ವಕವಾಗಿ ಈ ಕೇಸಲ್ಲಿ ಫಿಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ವಾದವನ್ನು ಮಂಡನೆ ಮಾಡಿದರು. ಕಲ್ಪಬಲ್ ಹೋಮಿಸೈಡ್ ಯಾವಾಗ ಆಗುತ್ತೆ ಅಂತಂದರೆ, ಸಹಜವಾಗಿ ಒಂದು ಮೃತದೇಹ ಜರ್ಜರಿತಗೊಂಡಾಗ, ಗಾಯಗೊಂಡು ಮೃತಪಟ್ಟಂತಹ ಸಂದರ್ಭದಲ್ಲಿ ಅದನ್ನು ಕಲ್ಪಬಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅಂತ. ಆದರೆ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿಯೂ ಕೂಡ ಕೊಲೆ ಮಾಡಿ ಮೃತದೇಹವನ್ನು ಬಿಸಾಕಿ ಹೋದಾಗ, ಆ ಮೃತದೇಹ ಪೊಲೀಸರಿಗೆ ಸಿಕ್ಕಾಗ ಕಲ್ಪಬಲ್ ಹೋಮಿಸೈಡ್ ಅಂತ ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದು. ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಪ್ರತಿ ಅಂಶಗಳನ್ನು ಕೂಡ ನಾವಿಲ್ಲಿ ಗಮನಿಸಿದಾಗ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ 17 ಆರೋಪಿಗಳು ಕೂಡ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಹೇಗೆ ಕರೆತರಲಾಯಿತು, ಆತನನ್ನು ಕರ್ಕೊಂಬರೋದಕ್ಕೆ ಕಾರಣ ಏನು, ಈ ಗ್ಯಾಪಲ್ಲಿ ಏನೆಲ್ಲ ಘಟನೆ ಆಯಿತು, ಈ ಎಲ್ಲ ವಿಚಾರಗಳ ಬಗ್ಗೆ ಎಲ್ಲವೂ ಸವಿಸ್ತಾರವಾಗಿ ಸ್ವಇಚ್ಛಾ ಹೇಳಿಕೆಯಲ್ಲಿ ದಾಖಲಾಗಿದೆ. ಇವೆಲ್ಲವನ್ನು ಕೂಡ ನೋಡಿದಾಗ ಮುಖ್ಯವಾಗಿ ಇಲ್ಲಿ ಏನು ಆಗ್ತಾ ಇದೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗತ್ತೆ. ಸಿ ವಿ ನಾಗೇಶ್ ಅವರ ಪ್ರಬಲವಾದಂತಹ ವಾದ ಏನಂತಂದರೆ, ಉದ್ದೇಶಪೂರ್ವಕವಾಗಿ ಡಿಲೇ ಮಾಡಲಾಗಿದೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ, ಗೊತ್ತಿದ್ದು ಕೂಡ ಪೊಲೀಸರು ಸ್ಥಳಕ್ಕೆ ಯಾಕೆ ಲೇಟಾಗಿ ಹೋದರು ಅನ್ನುವಂಥದ್ದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಂಬರ್ 1. ಇದರ ಜೊತೆಗೆ ಇದು ಬೇಲೆಬೆಲ್ ಸೆಕ್ಷನ್ಗಳನ್ನು ಕೊಡುವ, ಅಂದರೆ ಬೇಲೆಬೆಲ್ ಸೆಕ್ಷನ್ಗಳನ್ನು ಹಾಕಿ ಅವರಿಗೆ ಜಾಮೀನನ್ನು ಕೊಡಬಹುದಾದಂಥ ಪ್ರಕರಣ ಇದು. ಉದ್ದೇಶಪೂರ್ವಕವಾಗಿ ಅವರಿಗೆ ಜಾಮೀನನ್ನು ಕೊಡದೇ ಇರೋ ರೀತಿಯಲ್ಲಿ ಮಾಡಲಾಗ್ತಾ ಇದೆ. ಇದು ಯಾಕೆ
ಯಾಕೆ? ಇನ್ನು ಸಾಕ್ಷಿ ನಾಶವೂ ಕೂಡ ಇಲ್ಲಿ ಆಗಿಲ್ಲ. ಸಾಕ್ಷಿ ನಾಶ ಮಾಡುವಂತಹ ಕೆಲಸ ಆಗಿದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡ್ತಾ ಇದ್ದಾರೆ. ಇದು ಯಾಕೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಒಂದು ಮೃತದೇಹವನ್ನು ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದರೆ ಅದು ಸಾಕ್ಷಿ ನಾಶ ಆಗೋದಿಲ್ಲ. ಇನ್ ಕೇಸ್ ಆ ಮೃತದೇಹವನ್ನು ಸುಟ್ಟು ಹಾಕಿದರೆ ಅದು ಸಾಕ್ಷಿ ನಾಶ ಆಗ್ತಾ ಇತ್ತು. ಸೊ ಈ ರೀತಿಯ ಪ್ರಯತ್ನಗಳು ಆಗಿಲ್ಲ. ನಂಬರ್ 1, ಕಿಡ್ನ್ಯಾಪ್ ಮಾಡಿಲ್ಲ ಅನ್ನುವಂಥ ಅವರು ರೇಣು. ಓಕೆ ಶ್ರೀಪಾದ್ ಪಾಟೀಲ್, ಹಾಗೆ ವಾಪಸ್ ಬರ್ತೀವಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಅವರನ್ನು ಸಂಪರ್ಕಿಸುವ ಪ್ರಯತ್ನ ಕೂಡ ಆಗುತ್ತೆ. ಒಟ್ಟಿನಲ್ಲಿ ಇವತ್ತು ಸಿ.ವಿ. ನಾಗೇಶ್ವರ ಪ್ರಬಲ ವಾದ, ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡಿರುವಂತಹ ಅಂಶಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಸ್, ಮತ್ತೊಮ್ಮೆ ಸಂಪರ್ಕದಲ್ಲಿ ಶ್ರೀಪಾದ್ ಪಾಟೀಲ್ ಇದ್ದಾರೆ. ಶ್ರೀಪಾದ್ ಪಾಟೀಲ್, ಪ್ರಸ್ತಾಪ ಮಾಡ್ತಾ ಇದ್ರಿ ಸಿ.ವಿ. ನಾಗೇಶ್ವರ ಪ್ರಬಲ ವಾದ ಹೇಗಿತ್ತು ಇವತ್ತು, ಏನೆಲ್ಲ ಹೈಲೈಟ್ಸ್ ಇದೆ ಅಂತ ಕಂಟಿನ್ಯೂ ಮಾಡಿ. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಸಂಜೆ 4 ಗಂಟೆಗೆ ಮತ್ತೊಮ್ಮೆ ಈ ಬೇಲ್ ಅರ್ಜಿಯ ವಿಚಾರಣೆ ಮುಂದೂಡಿಕೆ ಆಗಿರೋದು. ಇಷ್ಟೊತ್ತು ಸುದೀರ್ಘವಾಗಿ ಸಿ.ವಿ. ನಾಗೇಶ್ವರ ಪ್ರಬಲ ವಾದವನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಪ್ರಮುಖವಾಗಿ ಇವತ್ತು ಹೈಲೈಟ್ ಆಗಿದ್ದು ಐ ವಿಟ್ನೆಸ್ ಅನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ನಟ ದರ್ಶನ್ ಅವರ ಸ್ವ ಇಚ್ಛಾ ಹೇಳಿಕೆಯನ್ನ ಕೂಡ ಮತ್ತೊಮ್ಮೆ ಸಿ.ವಿ. ನಾಗೇಶ್ವರ ಓದಿದ್ರು. ಚಪ್ಪಲಿ ಧರಿಸಿದ್ದೇ ಘಟನೆ ನಡೆದಿರುವ ಸ್ಥಳದಲ್ಲಿ ಅಂತ ದರ್ಶನ್ ಹೇಳಿದ್ರೆ, ಪೊಲೀಸ್ ಹೋಗಿ ಸ್ಥಳ ಮಹಾಜರು ಸಂದರ್ಭದಲ್ಲಿ ಅವರು ಬಟ್ಟೆಯ ಜೊತೆಗೆ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದಿದ್ದಾರೆ. ಶೂ ಯಾಕೆ ರಿಕವರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕಾರಣ ದರ್ಶನ್ ಹೇಳೋ ಪ್ರಕಾರ ಚಪ್ಪಲಿ ಹಾಕಿದ್ದೆ ಅಂತ, ಐ ವಿಟ್ನೆಸ್ ಹೇಳೋ ಪ್ರಕಾರ ಶೂ ಹಾಕಿದ್ರು, ನನ್ನ ಕಾಲು ತುಳಿದ್ರು ಅನ್ನುವಂಥ ವಿಚಾರವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಹೋಗಿ ಶೂ ಅನ್ನ ರಿಕವರ್ ಮಾಡ್ಕೊಂಡು ಬಂದ್ರು. ಹಾಕಿಲ್ದೇ ಇರುವಂತಹ ಶೂ ಮೇಲೆ ಹೇಗೆ ರಕ್ತದ ಕಲೆ ಪತ್ತೆ ಆಗುವುದಕ್ಕೆ ಸಾಧ್ಯ ಅನ್ನುವಂತಹ ವಿಚಾರವನ್ನ ಸಿ.ವಿ. ನಾಗೇಶ್ವರು ಪ್ರಸ್ತಾಪ ಮಾಡ್ತಾ ಇದ್ರು. ಇದೆಲ್ಲವೂ ಕೂಡ ಇವತ್ತು ಪ್ರಮುಖ ಅಂಶ ಸಿ.ವಿ. ನಾಗೇಶ್ವರ ವಾದದ ಸಂದರ್ಭದಲ್ಲಿ. ಮತ್ತೊಂದು ವಿಚಾರ ಗಮನಿಸಬೇಕು, ಸಿ.ವಿ. ನಾಗೇಶ್ವರ ಪ್ರಿಪರೇಷನ್ ಹೇಗಿತ್ತು ಇವತ್ತು ವಾದದ ಸಂದರ್ಭದಲ್ಲಿ ಅಂದ್ರೆ, ಈ ಹಿಂದೆ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಜಾಗೋದಕ್ಕೆ ಕಾರಣ ಆಗಿರುವಂತಹ ಪ್ರಮುಖ ಅಂಶಗಳನ್ನ ಮುಂದಿಟ್ಕೊಂಡು ಆ ಪ್ರಮುಖ ಅಂಶಗಳನ್ನ ಗಮನಿಸಿ ಇವತ್ತು ಪ್ರಬಲ ವಾದ ಮಾಡ್ದಂಗೆ ಕಾಣಿಸ್ತಾ ಇದೆ ಸಿ.ವಿ. ನಾಗೇಶ್ವರು. ಈ ಹಿಂದೆಯೂ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಅವ್ರಿಗೆ ಜಾಮೀನು ಸಿಕ್ಕೇ ಬಿಡುತ್ತೆ ಅನ್ನೋ ರೀತಿಯಲ್ಲಿ ಆ ಪರಿಯಲ್ಲಿ ಸಿ.ವಿ. ನಾಗೇಶ್ವರ ವಾದ ಇತ್ತು. ಯಾವಾಗ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಪ್ರತಿವಾದ ಮಾಡೋದಕ್ಕೆ ಶುರು, ನಟ ದರ್ಶನ್ ಅವ್ರಿಗೆ ರೆಗ್ಯುಲರ್ ಬೇಲ್ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿ.ವಿ. ನಾಗೇಶ್ವರ ವಾದವನ್ನ ತಾವು ಗಮನಿಸ್ತಾ ಇದ್ರಿ. ಸಂಜೆ 5ಕ್ಕೆ 4 ಗಂಟೆಗೆ ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗಿದೆ. ದರ್ಶನ್ಗೆ ಬೇಲ್ ಕೊಡಿಸೋದಕ್ಕೆ ಸತತ ಪ್ರಯತ್ನ ಆಗ್ತಾ ಇದೆ. ನಾಗೇಶ್ ವಾದಕ್ಕೆ ಕೌಂಟರ್ ಕೊಡ್ತಾರಾ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್? ದರ್ಶನ್ಗೆ ಬೇಲ್ ಕೊಡಿಸೋದಕ್ಕೆ ನಾಗೇಶ್ ಅವರ ಪ್ರಬಲ ವಾದ ನಾವು ಗಮನಿಸ್ತಾ ಇದ್ವಿ. ಈಗ ನಾಗೇಶ್ ಅವರ ವಾದಕ್ಕೆ ಪ್ರತಿವಾದ, ಅದಕ್ಕೆ ಕೌಂಟರ್ ಕೊಡೋ ರೀತಿಯಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದ ಕೂಡ ಇರುತ್ತೆ. ಸಂಜೆ 4 ಗಂಟೆಗೆ ಮತ್ತೆ ಈ ಬೇಲ್ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಹಾಗಾಗಿ ಬರೀ ಸಿ.ವಿ. ನಾಗೇಶ್ವರ ವಾದ ಕೇಳಿಸ್ಕೊಂಡವರಿಗೆ ದರ್ಶನ್ಗೆ ಹಾಗಾದ್ರೆ ಬೇಲ್ ಸಿಕ್ಬಿಡುತ್ತಾ? ಇಂಥ ಅಂಶಗಳು ಅಥವಾ ಇಂಥ ಪ್ರಶ್ನೆಗಳು